ನಾವು ಅಖಿಲ ಕರ್ನಾಟಕ ಕೊರಚ ಮಹಾಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಬೆಂಬಲಕ್ಕೆ ನಾವು ನಿಂತಿದ್ದೀವಿ. ಅಂದರೆ ನಮ್ಮ ಸಮುದಾಯಗಳಲ್ಲಿ ಪೋಷಿತ ಸಮುದಾಯಗಳು ಯಾವುದೇ ಕಾರಣಕ್ಕೂ ನಾವು ಒಳಮೀಸಲದಿಂದ ವಂಚಿತ ಆಗಬಾರ್ದು. ಈ ಸಮಾಜಗಳಿಗೆ ತುಂಬ ಅನ್ಯಾಯ ಆಗ್ತದೆ. ಬೋವಿ ಬಂಜಾರ ಕೊರಚ ಕೊರ್ಮ ಆಮೇಲೆ ಸುಡುಗಾಡಿಸಿದ್ರು ಸೂಕ್ಷ್ಮಾತಿ ಸಮುದಾಯಗಳಿಗೆ ತುಂಬ ಅನ್ಯಾಯ ಆಗ್ತದೆ. ಯಾವುದೇ ರೀತಿಯಿಂದ ಇದುವರೆಗೂ ನಾವು ಗುಡಿಸಲು ಟೆಂಟ್ಗಳಲ್ಲಿ ಬೀದಿ ಬದಿಯಲ್ಲಿ ಮನೆಗಳು ಇದ್ದಾವೆ, ಯಾವುದೇ ಥರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಈ ಜನಾಂಗಗಳಿಗೆ. ಹಾಗಾಗಿ ನಾವು ಈ ಬರುವ 24ನೇ ತಾರೀಕು ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ, ಅದರಲ್ಲಿ ನಮ್ಮ ಅಖಿಲ ಕರ್ನಾಟಕ ಕೊರಚ ಮಹಾಸಭಾದಿಂದ 20 ಜಿಲ್ಲೆಗಳನ್ನು ನಾವು ಸಂಘಟನೆ ಮಾಡಿದ್ದೀವಿ. ಈ ಅಖಿಲ ಕರ್ನಾಟಕ ಕೊರಚ ಮಹಾಸಭಾ ನಾವು ಈ ಹೋರಾಟಕ್ಕೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಳ ಮೀಸಲಾತಿಯಿಂದ ನಮಗೆ ಯಾವುದೇ ಥರದ ನಮ್ಮ ಜನಾಂಗಗಳಿಗೆ ಅನ್ಯಾಯ ಆಗಬಾರ್ದಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ತಿದ್ವಿ. ಸರ್ಕಾರಕ್ಕೆ ನಾವು ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.